ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್. ಮನೆಯಲ್ಲಿ ಉಂಟಲ್ಲ ಚಿಕ್ಕ ಮಕ್ಕಳಿದ್ರೆ ಎಲ್ಲ ತಾಯಂದಿರು ನೋಡ್ಲೇಬೇಕಾದಂತಹ ವಿಡಿಯೋ. ನಮ್ದು ಕರಾವಳಿ ಮಿರರ್ ಚಾನಲ್ ಅಲ್ಲಿ ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು, ಮಕ್ಕಳಿಗೆ ಹಸಿವಿಲ್ಲ, ಮಕ್ಕಳು ಊಟ ಮಾಡ್ಲಿಕ್ಕೆ ಕಿರಿಕಿರಿ ಮಾಡ್ತವೆ, ಮಕ್ಕಳು ಊಟ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಂತೆಲ್ಲ ಕೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ರು. ಮಕ್ಕಳು ಊಟ ಮಾಡುದಿಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಅಂತ ಹೇಳಿ ಮೊದಲು ನಾವು ತಿಳ್ಕೋಬೇಕು. ಮಕ್ಕಳು ತಿಂದ ಆಹಾರ ಜೀರ್ಣ ಆಗಲಿಲ್ಲ ಅಂತ ಹೇಳಿ ಆದ್ರೆ ಅವುಗಳು ಮತ್ತೆ ಊಟ ಮಾಡ್ಲಿಕ್ಕೆ ಕಿರಿಕಿರಿ ಮಾಡ್ತವೆ. ಹಾಗಾದ್ರೆ ನಾನಿವತ್ತು ಮಕ್ಕಳ ಜೀರ್ಣ ಶಕ್ತಿಗೆ ಏನೆಲ್ಲ ಮನೆ ಮದ್ದು ಮಾಡ್ಬೋದು ಅಂತ ಹೇಳಿ ಸಿಂಪಲ್ ಆಗಿ ಮನೆಯಲ್ಲಿರೋ ಐಟಮ್ ಅನ್ನೇ ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಮೊದಲಿಗೆ ನಾನು 1 ಲೋಟ ನೀರನ್ನು ತಗೊಂಡಿದ್ದೇನೆ. ಅದನ್ನ ಮೊದಲಿಗೆ ಚೆನ್ನಾಗಿ ಕುದಿಸಬೇಕು. 1 ಲೋಟ ನೀರಿಗೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಇಷ್ಟು ದೊಡ್ಡ ಪೀಸನ್ನು ನಾನು ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ. ಇದೀಗ 1 ಲೋಟ ನೀರು ಚೆನ್ನಾಗಿ ಕುದಿದುಂಟಲ್ಲ, ಅರ್ಧ ಲೋಟ ನೀರು ಆಗೋ ತನಕ ನಾವು ಚೆನ್ನಾಗಿ ಅದನ್ನು ಕುದಿಸಬೇಕು. ಯಾಕಂದ್ರೆ ಆ ಜೀರಿಗೆಯದ್ದು ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಳ್ಬೇಕು. ಈ ಜೀರಿಗೆ ಮತ್ತು ಬೆಲ್ಲದಿಂದ ತುಂಬಾನೇ ಉಪಯೋಗ ಉಂಟು. ಏನಂತ ಹೇಳಿದ್ರೆ, ಈ ಜೀರಿಗೆ ಉಂಟಲ್ಲ ಜೀರ್ಣಕ್ರಿಯೆ ಮಾಡಲಿಕ್ಕೆ ತುಂಬಾ ಸಹಕಾರಿ. ಮತ್ತೊಂದು ಬೆಲ್ಲ ಅಂತ ಹೇಳಿದ್ರೆ ಬೆಲ್ಲದಲ್ಲಿ ಆಂಟಿಬಯೋಟಿಕ್ ಗುಣ ಉಂಟು. ಅದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ. ಹಾಗಾಗಿ ಈ ಜೀರಿಗೆ ಮತ್ತೆ ಬೆಲ್ಲ ಎರಡರದ್ದು ಮಿಶ್ರಣ ಕೂಡ ತುಂಬಾ ಒಳ್ಳೆಯದು. ಜೀರಿಗೆ ಜೀರ್ಣಕ್ರಿಯೆ ಜಾಸ್ತಿ ಮಾಡಲಿಕ್ಕೆ, ಹಾಗೆ ಬೆಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ. ನೋಡಿ, ನೀರೀಗ ಚೆನ್ನಾಗಿ ಕುದಿತಾ ಉಂಟು. ಈಗ ಆಗಿದೆ, ಇನ್ನು ಇದನ್ನ ಸೋಸಿಕೊಳ್ಳುವ. ನೋಡಿ, ಈಗ 1 ಲೋಟ ನೀರು ನಾನು ಹಾಕಿರೋದು, ಅದು ನೋಡಿ ಅರ್ಧ ಲೋಟ ಆಗಿದೆ. ಇನ್ನು ಇದನ್ನುಂಟಲ್ಲ ಡೈಲಿ ನಿಮ್ಮ ಮಗುವಿಗೆ ಕುಡಿಸ್ತಾ ಇದ್ರೆ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ನಿಮ್ಮ ಮಕ್ಕಳು ಊಟ ಮಾಡ್ಲಿಕ್ಕೆ ಹೇಳ್ತವೆ. ಅಂದ್ರೆ ನಿಮ್ಮ ಮಕ್ಕಳ ಜೀರ್ಣಕ್ರಿಯೆ ಜಾಸ್ತಿಯಾಗಿ ಹಸಿವೆ ಜಾಸ್ತಿ ಆಗ್ತದೆ. ಮತ್ತೆ ನೀವು ಊಟ ಯಾವಾಗ ತಿನ್ನಿಸ್ತಿರೋ ಅವಾಗ ಊಟ ಮಾಡ್ಲಿಕ್ಕೆ ಕೇಳ್ತವೆ ಮಕ್ಕಳು. ನೋಡಿ, ಇನ್ನೊಂದು ಮುಖ್ಯವಾದ ಮನೆ ಮದ್ದು ಯಾವುದಂತ ಹೇಳಿದ್ರೆ, ನೋಡಿ ಮೊದಲಿಗೆ ನಾನು ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಇಲ್ಲಿ 3 ಬಗೆ ನಾನು ಹಾಕಿ ಮಾಡುವಂತಹ ಒಂದು ಪೌಡರ್ ಮಾಡ್ತಾ ಇದ್ದೇನೆ. ಇದು ಜೀರಿಗೆ, ಓಂಕಾಳು, ಹಾಗೇನೆ ಒಣಶುಂಠಿ. ಈ 3ಅನ್ನ ಬೇರೆ ಬೇರೆಯಾಗಿ ಹುರಿದು ಅದನ್ನ ಪೌಡರ್ ಮಾಡಿ ಇಟ್ಕೊಳ್ತೇನೆ. ಹಾಗೇನೆ ಇಲ್ಲಿ ನಾವು ಸೇರಿಸಿದ ಪ್ರತಿಯೊಂದು ಐಟಮ್ ಕೂಡ ಜೀರ್ಣಕ್ರಿಯೆ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನೋಡಿ, ಈಗ ಇದು ಆಗಿದೆ. ಇದನ್ನು ನಾನು ಒಂದು ಚಿಕ್ಕ ತಟ್ಟೆಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ಜೀರಿಗೆ ಹುರಿದುಕೊಂಡಾಯ್ತು. ಇನ್ನು ನಾವು ಓಂಕಾಳನ್ನು ಸೇರಿಸಿಕೊಳ್ಳುವ. ಹಾಗೆ 1 ಚಮಚದಷ್ಟು ಓಂಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಇದು ನೋಡಿ, ನಾನಿಲ್ಲಿ ಜೀರಿಗೆ ಮತ್ತೆ ಓಮ ಎರಡನ್ನ ಬೇರೆ ಬೇರೆಯಾಗಿ ಹುರಿದುಕೊಳ್ತಾ ಇದ್ದೇನೆ. ಇದು ಯಾಕಂತ ಹೇಳಿದ್ರೆ ಜೀರಿಗೆ ಬೇಗ ಹುರಿಯುತ್ತಿಲ್ಲ. ಹಾಗೇನೆ ಓಂಕಾಳು ಉಂಟಲ್ಲ, ಅದು ಚಿಕ್ಕ ಸೈಜ್ ಅಲ್ಲ, ಅದು ಸ್ವಲ್ಪ ದೊಡ್ಡ ಸೈಜ್. ಹಾಗೆ 2 ಒಟ್ಟಿಗೆ ಹುರಿದ್ರೆ ಒಂದು ಬೇಗ ಹುರಿದುಕೊಳ್ತದೆ, ಮತ್ತೊಂದು ಹುರಿದುಕೊಳ್ಳುವುದಿಲ್ಲ. ನಾವು ಮಕ್ಕಳಿಗೆ ಏನೇ ಐಟಮ್ ಕೊಟ್ಟರೆ ಕೂಡ ಉಂಟಲ್ಲ ಚೆನ್ನಾಗಿ ಹುರಿದೇ ಕೊಡ್ಬೇಕು. ನೋಡಿ, ಇದು ಕೂಡ ರೆಡಿಯಾಗಿದೆ. ಈಗ ಇದು ಹುರಿದುಕೊಂಡಾದ ನಂತರ ಇದನ್ನ ನಾವು ಒಟ್ಟಿಗೆ ಹಾಕೊಳ್ಬಹುದು. ಇದೀಗ ನಾನು ಜೀರಿಗೆ ಜೊತೆಗೆ ಹಾಕಿಕೊಳ್ತಿದ್ದೇನೆ. ಇನ್ನು ನಾವು ಒಣಶುಂಠಿಯನ್ನು ಹಾಕಿ ಹುರಿದುಕೊಳ್ಳುವ. ಒಣಶುಂಠಿಯನ್ನು ಕೂಡ ಹಾಗೆ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಪೌಡರ್ ಆಗ್ಬೇಕಲ್ಲ, ಆ ರೀಸನ್ಗೋಸ್ಕರ. ಇಲ್ಲಿ ನಾವು ಜೀರಿಗೆ ಉಂಟಲ್ಲ ಜೀರ್ಣಕ್ರಿಯೆ ಜಾಸ್ತಿ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ. ಹಾಗೇನೆ ಓಮ ಉಂಟಲ್ಲ, ಓಮದಿಂದ ತುಂಬಾನೇ ಉಪಯೋಗ ಉಂಟು. ನಮ್ದು ಅಜ್ಜಿಯಂದಿರ ಕಾಲದಿಂದ ಕೂಡ ಹೊಟ್ಟೆ ನೋವು ಬಂದ್ರೆ ಉಂಟಲ್ಲ, ಅದು ದೊಡ್ಡವರಿಗೆ ಆಗಿರ್ಬೋದು ಅಥವಾ ಚಿಕ್ಕವರಿಗೆ ಆಗಿರ್ಬೋದು, ಓಮದ್ದು ಕಷಾಯ ಮಾಡಿ ಕೊಡುವಂತಹ ಕ್ರಮ ಇತ್ತು. ಅಂತ ಹೇಳಿದ್ರೆ ನಮ್ಗೆ ಹೊಟ್ಟೆ ನೋವು ಬರುದು ಒಂದು ಕಾರಣ ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಆದ್ರೆ ಕೂಡ ಉಂಟಲ್ಲ ಹೊಟ್ಟೆ ನೋವು ಬರ್ತದೆ, ನಾವು ತಿಂದ ಆಹಾರ ಜೀರ್ಣ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ. ಹಾಗಾಗಿ ಓಮದ್ದು ಕಷಾಯ ನಾವು ಮೊದಲಿಂದ ಕೂಡ ಕುಡಿತಾ ಬಂದಿದ್ದೇವೆ. ಅದನ್ನೇ ಒಂದು ಐಟಮ್ ನಾನಿಲ್ಲಿ ಮಕ್ಕಳ ಜೀರ್ಣಕ್ರಿಯೆ ಜಾಸ್ತಿ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇರುವಂತದ್ದು. ನೋಡಿ, ಇದು ಚೆನ್ನಾಗಿ ಈಗ ನಾನು 3 ಐಟಮ್ನ ಮಿಕ್ಸ್ ಮಾಡಿಕೊಂಡೆ. ಶುಂಠಿ ಉಂಟಲ್ಲ, 1 ತುಂಡು ಶುಂಠಿ ತಗೊಂಡ್ರೆ ಆಯ್ತು. ಅಂದ್ರೆ 1 ಇಂಚಷ್ಟು ಶುಂಠಿಯನ್ನ ತೆಗೆದು ಹುರಿದುಕೊಂಡ್ರೆ ಆಯ್ತು. ಇಲ್ಲಿ ನಾನು ಕ್ವಾಂಟಿಟಿ ಸ್ವಲ್ಪನೇ ಮಾಡಿರುವಂತದ್ದು. 1 ಚಮಚ ಜೀರಿಗೆ, 1 ಚಮಚ ಓಂಕಾಳು, ಹಾಗೇನೆ 1 ಇಂಚಷ್ಟು ಶುಂಠಿಯನ್ನು ಹಾಕಿ ಮಾಡಿರುವಂತದ್ದು. ನಿಮ್ಗೆ ಜಾಸ್ತಿ ಬೇಕಂತ ಹೇಳಿದ್ರೆ ಜಾಸ್ತಿ ಮಾಡಿಕೊಳ್ಳಿ. ಇದೀಗ ನಾನು 3ಅನ್ನು ಹುರಿದು ಒಟ್ಟಿಗೆ ಹಾಕಿಕೊಂಡೆ. ಈಗ ಇದನ್ನು ನಾನು
ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪೌಡರ್ ಮಾಡಿಕೊಳ್ತೇನೆ. ನೋಡಿ ಹುಡಿ ಮಾಡಿಕೊಂಡಾಯ್ತು. ನೋಡಿ ಇಷ್ಟು ಹುಡಿ ಆದ್ರೆ ಸಾಕು. ಇನ್ನು ಇದಕ್ಕೆ ನಾವು ಚಿಟಿಕೆ ಉಪ್ಪನ್ನ ಬೆರೆಸ್ಕೊಳ್ಬೇಕು. ಹೀಗೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ದಿವಸ ಯೂಸ್ ಮಾಡ್ಕೋಬಹುದು. ಇದನ್ನ ಯಾವ ರೀತಿ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿದ್ರೆ, ಈ ಪೌಡರ್ ಅನ್ನು ಉಂಟಲ್ಲ, 1/4 ಚಮಚ ಪೌಡರ್ ಅನ್ನ ಸ್ವಲ್ಪ ತುಪ್ಪ ಹಾಕಿ 1 ಚಮಚ ಅಥವಾ 2 ಚಮಚ ಅನ್ನಕ್ಕೆ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಗು ಊಟ ಮಾಡೋಕ್ಕಿಂತ ಒಂದು 1/4 ಗಂಟೆ ಮುಂಚೆ ಕೊಡ್ಬೇಕು. ಅದು ಅನ್ನಕ್ಕೆ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಇದು ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ ನೋಡಿ. ಹಾಗಾಗಿ ಅನ್ನಕ್ಕೆ ತುಪ್ಪವನ್ನು ಕೂಡ ಮಿಶ್ರಣ ಮಾಡಿ ಈ ಪೌಡರ್ ಅನ್ನ 1/4 ಚಮಚ ಕೊಡುವಂಥದ್ದು. ನಂತರ ಡೈಲಿ ಇದನ್ನು ಉಂಟಲ್ಲ 2 ಬಾರಿ ಮಾಡಬೇಕು, ಊಟ ಮಾಡೋಕ್ಕಿಂತ 1/4 ಗಂಟೆ ಮುಂಚೆ. ಈ ತರ ಒಂದು ತಿಂಗಳ ತನಕ ಹೀಗೆ ಮಾಡ್ತಾ ಇದ್ರೆ ಮಕ್ಕಳ ಹಸಿವು ಜಾಸ್ತಿ ಆಗ್ತದೆ, ಹಾಗೇನೆ ಅವುಗಳು ಊಟ ಮಾಡ್ಲಿಕ್ಕೆ ಚೆನ್ನಾಗಿ ಹೇಳ್ತವೆ. ಇದನ್ನು ಒಂದ್ಸಲ ತಪ್ಪದೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಮನೆ ಮದ್ದು ಅಂತ ಹೇಳಿದ್ರೆ, ಈ ಶುಂಠಿಯನ್ನು ಉಂಟಲ್ಲ ಸಿಪ್ಪೆ ತೆಗೆದು ಇದರ ರಸವನ್ನು ನಾವು ತೆಗಿಬೇಕು. ನೋಡಿ ಇದರ ಜೊತೆಗೆ ಒಂದು ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ 2 ಡ್ರಾಪ್ ಸಾಕಾಗ್ತದೆ. ಇನ್ನು ನಾವು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೇನುತುಪ್ಪವನ್ನು ಬೆರೆಸ್ಕೊಳ್ಬೇಕು. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಯ್ತು. 3 ಐಟಮ್ ಕೂಡ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. 1/2 ಚಮಚ ನಿಂಬೆ ರಸ, 1/4 ಚಮಚ ಶುಂಠಿ ರಸ, ಹಾಗೇನೆ ಅರ್ಧ ಚಮಚ ಜೇನುತುಪ್ಪ. ನೋಡಿ ಈ 3 ಮಿಶ್ರಣವನ್ನು ಹೀಗೆ ರೆಡಿ ಮಾಡ್ಕೊಳ್ಬೇಕು. ಇದನ್ನ ಮಕ್ಕಳಿಗೆ ಊಟ ಮಾಡೋಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು ಉಂಟಲ್ಲ ಮಕ್ಕಳಿಗೆ ಕೊಡುವಂಥದ್ದು. ಇದನ್ನ ನೀವು ಡೈಲಿ 1 ತಿಂಗಳ ತನಕ ಹಾಗೆ ಮಾಡ್ತಾ ಇದ್ರೆ ಮಕ್ಕಳ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಮತ್ತೆ ಮಕ್ಕಳು ಜೀರ್ಣಶಕ್ತಿ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಊಟ ಮಾಡ್ಲಿಕ್ಕೆ ಹೇಳ್ತವೆ. ಇದನ್ನು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಸಿಂಪಲ್ ಉಂಟು, ಹಾಗೇನೆ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮನೆ ಮದ್ದು ಹೇಗಿತ್ತು ಅಂತ ಹೇಳಿ. ನೀವು ಕೂಡ ಇದನ್ನ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಈ ತರ ಮಕ್ಕಳು ಊಟ ಮಾಡುದಿಲ್ಲ, ಹಸಿವಿಲ್ಲ ಅನ್ನೋ ಸಮಸ್ಯೆ ಇದ್ರೆ ಅದರಿಂದ ಹೊರಗೆ ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹಾಗೇನೆ ಯಾರಾದ್ರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.